ದ್ವೇಷ ಭಾಷಣ ತಡೆ ಮಸೂದೆ ವಿರೋಧಿಸಿ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಎಸ್ಆರ್ ಸಿಂಧನೂರು ನಗರದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ದೇಶದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಇವರ 101ನೇ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ನಂತರ ಮುಖಂಡ ಕೆ ಕರಿಯಪ್ಪ ಅವರ ನೇತೃತ್ವದಲ್ಲಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ 2025 ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ವಿಧೇಯಕ ಮಂಡನೆ ಜಾರಿಗೊಳಿಸಿದಂತೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಎಂ ದೊಡ್ಡಬಸವರಾಜು, ನಗರ ಮಂಡಲ ಅಧ್ಯಕ್ಷ ಸಿದ್ದರಾಮೇಶ ಮನ್ನಾಪುರು, ಗ್ರಾಮೀಣ ಮಂಡಲದ ಅಧ್ಯಕ್ಷ ಯಂಕೋಬಾ ನಾಯಕ್ ರಾಮತ್ನಾಳ್, ಯುವ ಘಟಕದ ಅಧ್ಯಕ್ಷ ಮುತ್ತು ಬರ್ಸಿ, ಅಂಬರೀಶ್, ರೈತನಗರ ಕ್ಯಾಂಪ್ ಪರಮೇಶಪ್ಪ ಆದಿಮನಿ, ಸಿದ್ದಲಿಂಗಯ್ಯ ಸ್ವಾಮಿ ವಕೀಲರು, ನಾಗರಾಜ್ ನಾಯಕ್ ದೇವರಗುಡಿ, ರಾಮದಾಸ್, ಮಲ್ಲಿಕಾರ್ಜುನ್ ರೆಡ್ಡಿ, ರಾವಿ ರಾಥೋಡ್, ಫಕೀರಪ್ಪ ಬಾಗೋಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್, ಪ್ರಜಾ ಪವರ್ ಟಿವಿ, ಸಿಂಧನೂರು. ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಅವರು ಕರಿಯಪ್ಪನವ್ರ ಪರವಾಗಿ ಕೆಲಸ ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡಿದಾರೆ ಅಂತ ಟ್ರಾನ್ಸ್ಫರ್ ಅಂತ ಕೆಲಸ ಮಾಡಿರೋದು ಯಾರಾದ್ರೂ ಇದ್ರೆ ಈ ಸಿಂಧನೂರಿನಲ್ಲಿ ಇರುವಂತಹ ಹಿರಿಯರಾದಂತ ಅಂಪನಗೌಡರು ಮತ್ತು ಇಲ್ಲಿನ ವಿಧಾನಸಭೆಯ ಸದಸ್ಯರಾದಂತ ಬಸನಗೌಡ ಬಾದ್ರಲಿ ಅವರು ಇಂತಹ ಕೆಲಸಗಳನ್ನ ಮತ್ತು ಹಿಂದುಳಿದವರಿಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಅಂತವರಿಗೆ ಕೆಲಸವನ್ನು ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ನಾನು ನಿನ್ನೆ ವಿಧಾನಸಭೆ ಇದು ಟಿವಿ ನ್ಯೂಸ್ನಲ್ಲಿ ಮಾಧ್ಯಮದಲ್ಲಿ ನೋಡಿದೆ. ಅಹಿಂದ ನಾಯಕರು ಮೈಸೂರಲ್ಲಿ ಒಂದು ಸಮಾವೇಶ ಮಾಡ್ತಾ ಇದೀವಿ. ಅವ್ರ ಅಹಿಂದ ನಾಯಕರು ಬೆಂಗಳೂರು ಮೈಸೂರಲ್ಲಿ ಇರುವಂತ ಎಲ್ಲ ಸಂಘಟನೆಯ ನಾಯಕರು ಯಾರಾದ್ರೆ ಅವರು ಸ್ವಯಂ ಘೋಷಿತ ನಾಯಕರು. ಅಂದ್ರೆ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಒಂದು ನಾಟಕ ಐತೆ. ಆ ನಾಟಕ ಕಂಪನಿಯವರು ಅಹಿಂದದವ್ರು ನೆನಪಾಗಿಬಿಡ್ತಾರೆ. ಈಗಿನ ಕಾಲ ಸಿದ್ದರಾಮಯ್ಯನ ಕೆಳಗಿಳಿಸ್ತಾರೆ ಅಂದ್ಕೊಳ್ಳಿ ಅಹಿಂದ ನಾಯಕರು ನೆನಪಾಗುವಂತ ಕೆಲಸ ಈ ರಾಜ್ಯದಲ್ಲಿ ನಡೆದಿದೆ. ತಮ್ಮ ಕುರ್ಚಿಗಾಗಿ ಈಗಾಗಲೇ ಕುರ್ಚಿಗಾಗಿ ತಾವು ಏನೇನು ಮಾಡ್ಬೇಕಂತ ಹೇಳಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಎಂಬುದು ಜನತೆಗೆ ಈ ಜಗತ್ತಿಗೆ ಜಾಹೀರವಾಗಿದೆ. ಅದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಕಾರ್ಯಕರ್ತರು ಈಗಾಗಲೇ ಮುನ್ಸೂಚನೆಯಾಗಿ ನಿನ್ನೆ ತುರುವಾಳದಲ್ಲಿ ಕೂಡ ನಮ್ಮ ಅಭ್ಯರ್ಥಿ ಕೂಡ ಗೆಲುವನ್ನು ಸಾಧಿಸಿ ಮುನ್ಸೂಚನೆ ಕಾರ್ಯಕ್ರಮದಲ್ಲಿ ನಮ್ಮ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಅದಕ್ಕೆ ಮಾನ್ಯ ಶಾಸಕರು ಇರ್ಬೋದು, ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಇರ್ಬೋದು, ಬಹಳಷ್ಟು ಜನ ನಾನು ಕಾರ್ಯಕರ್ತರಲ್ಲಿ ಮನವಿ ಮಾಡ್ತಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಸಿಂಧನೂರು ತಾಲೂಕಿನಲ್ಲಿ ನಡೆಯುವಂತ ಅಹಿತಕರ ಘಟನೆಗೆ ಸ್ಪಂದಿಸುವಂತ ಕೆಲಸ ಹೋರಾಟವನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಕಿಕೊಳ್ತಾ ಇದ್ವಿ. ಅದಕ್ಕೆ ಇಲ್ಲಿರುವಂತ ಶಾಸಕರು, ವಿಧಾನಸಭೆ ಸದಸ್ಯರು, ಆಮೇಲೆ ಇಲ್ಲಿ ಸಿಂಧನೂರಿನಲ್ಲಿ ಇರುವಂತಹ ಪ್ರವಾಸಿ ಮಂದಿರವನ್ನು ಯಾರಾದರೂ ಆಫೀಸನ್ನು ಶಾಸಕರು ಮಾಡ್ತಾರಂದ್ರೆ ಐಬಿ ಎದಕ್ಕೆ ಮಾಡಿದ್ದಾರೆ, ಪ್ರವಾಸಿ ಮಂದಿರ ಎದಕ್ಕೆ ಮಾಡಿದಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿರುವಂತ ಅಗ್ರಿಕಲ್ಚರ್ ಆಫೀಸನ್ನು ಕೂಡ ಕಬ್ಜಾ ಮಾಡಿ ಆಫೀಸ್ ಮಾಡುವಂತ ಕೆಲಸ ಮತ್ತು ಕಾಡ ಆಫೀಸನ್ನು ಕಬ್ಜಾ ಮಾಡುವಂತ ಕೆಲಸ ಮತ್ತು ಮಹಿಳಾ ಸಂಘದ ಈಗಾಗಲೇ ಜಾಗವನ್ನು ಕೂಡ ಇಲ್ಲಿನ ಸ್ತ್ರೀ ಶಕ್ತಿಯ ಜಾಗವನ್ನು ಕೂಡ ಯಾರ್ಯಾರು ಕಬ್ಜಾ ಮಾಡಿದಾರಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಗೊತ್ತಿದ್ರು ಕೂಡ ಏನಾಗಿದೆ ಅಂದ್ರೆ ಕೆಲವು ಜನ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇದ್ದಿಲ್ಲ ಅಂತ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ನಾಯಕರಿಗೆ ಒತ್ತಿ ಬಿದ್ದಿದಾರೋ ಏನೋ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಖಂಡಿಸುವಂತ ಕೆಲಸ ಯಾವತ್ತಿದ್ರು ಮಾಡ್ಬೇಕ. ಇಂಥ ಖಂಡಿಸುವಂತ ಕೆಲಸ ಮಾಡಿದಕ್ಕೆ ಈ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವ್ರನ್ನ ಹಿಂದಿಡುವಂತ ಕೆಲಸ ಯಾವ್ದಾದ್ರು ಪಕ್ಷ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ತಾವು ನೋಡ್ತಾ ಇರ್ಬೋದು, ರಾಜ್ಯದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು, ಸಿದ್ದರಾಮಯ್ಯ ಇಳಿಸಬೇಕು ಎಂಬುದೊಂದು ನಡೆದಿದೆ. ಈಗಾಗಲೇ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರ ಗಂಡ ಆದಂತ ವಾದ್ರಾ ಅವರು ಕೂಡ ರಾಹುಲ್ ಜಿಗೆ ಹಠಾವ್ ಪ್ರಿಯಾಂಕೆ ಲಾವ್ ಅಂತೇಳಿ ಕಾರ್ಯಕ್ರಮ ಹಾಕ್ಯಾರೆ. ಸ್ವಾಮಿ, ಇಂಥ ಸರ್ಕಾರ ಇಂಥ ಪಕ್ಷ ನಮ್ಗೆ ಬೇಕಾ? ಇಂಥವ್ರು ತಗೊಂಡು ನಾವ್ ಏನ್ ಮಾಡ್ಬೇಕು? ಈ ದೇಶವನ್ನು ಹಾಳು ಮಾಡುವಂತ ಇನ್ನೊಂದ್ ಸ್ವಲ್ಪ ದಿವಸ ಏನಾದ್ರು ಕಾಂಗ್ರೆಸ್ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದ್ರೆ ಪಾಕಿಸ್ತಾನಕ್ಕೆ ಒತ್ತಿ ಹಾಕುವಂತ ಕೆಲಸ ಈ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಅದಕ್ಕೆ ದಯವಿಟ್ಟು ಈ ಸರ್ಕಾರವನ್ನು ಕಿತ್ತಿ ಹೋಗುವಂತ ಕೆಲಸ ಸನ್ನಿಧಿಯಲ್ಲಿ ಇದೆ ಅಂತ ನನ್ನ ಅನಿಸಿಕೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಈಗ ಮುಂಬರುವಂತ ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತಾಯ ಮಾಡುವುದರ ಜೊತೆಗೆ ಇಲ್ಲಿರುವಂತ ಶಾಸಕರ ಮತ್ತು ವಿಧಾನಸಭೆಯ ದುರಾಡಳಿತದ ಬಗ್ಗೆ ನಾವೆಲ್ಲರೂ ಒತ್ತಾಯ ಮಾಡಿ ಅದನ್ನ ಖಂಡಿಸುವಂತ ಕೆಲಸ ಆಗಲಿ ಅಂತ ಹೇಳಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಕಾರ್ಯಕರ್ತರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನ
ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ